ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಜನರಿಗೆ ಅದೇನು ಉಪಕಾರವಾಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಕೋಟಿ ಕೋಟಿ ಹಣ ಮಾತ್ರ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೇಬರು ಸೇರ್ತಾ ಇದೆ. ಉಪ್ಪು ತಿಂದವರಿಗೆ ನೀರು ಕುಡಿಸಲು ಮಾತ್ರ ಸಾಧ್ಯವೇ ಆಗ್ತಾ ಇಲ್ಲ. ಬನ್ನಿ ಬಿಬಿಎಂಪಿಯ ಕೋಟ್ಯಾಂತರ ರೂಪಾಯಿಯ ಕರ್ಮಕಾಂಡವನ್ನೊಮ್ಮೆ ನೋಡೋಣ. ಅದು 2007ರಿಂದ 2010ರ ಅವಧಿ. ಆಗ ಪಾಲಿಕೆಯಲ್ಲಿ ಚುನಾವಣೆ ನಡೆಯದೆ 4 ವರ್ಷ ಬೆಂಗಳೂರು ಉಸ್ತುವಾರಿ ಶಾಸಕರ ಮಡಿಲಿಗೆ ಬಿದ್ದಿತ್ತು. ಆ ಸಮಯದಲ್ಲಿ ನಡೆದ ಕಾಮಗಾರಿಗಳಲ್ಲಿ ಭಾರೀ ಅಕ್ರಮ ನಡೆದು ಹೋಯಿತು. ಆ ಅಕ್ರಮದ ಸರಾಸರಿ ಮೊತ್ತ 1539 ಕೋಟಿ. ಆಗ ಡಾಕ್ಟರ್ ಸುಬ್ರಹ್ಮಣ್ಯ ಮತ್ತು ಭರತ್ಲಾಲ್ ಮೀನಾ ಬಿಬಿಎಂಪಿ ಆಯುಕ್ತರಾಗಿದ್ದರು. ಬಹುಕೋಟಿ ಹಗರಣ ನಡೆದಿದ್ದೇ ಆ ಅವಧಿಯಲ್ಲಿ. ಅಷ್ಟಕ್ಕೂ ಈ ಹಗರಣದಲ್ಲಿ ನಡೆದ ಅಕ್ರಮಗಳೇನೆಂದರೆ, ಕಾಮಗಾರಿಗಳನ್ನ ನಡೆಸದಿದ್ರೂ ಸಕಾಲಕ್ಕೆ ಹಣ ಮಾತ್ರ ಪಾವತಿ ಮಾಡಲಾಯಿತು. ಕಾಮಗಾರಿ ಕಳಪೆಯಾಗಿದ್ರೂ ಹೆಚ್ಚಿನ ಮೊತ್ತದ ಬಿಲ್ ಪಾವತಿಯಾಗಿದೆ. ಹಾಗೂ ಕಾಮಗಾರಿ ಒಂದೇ ಆದರೂ ಬಿಲ್ ಮಾತ್ರ 2 ಬಾರಿ ಪಾವತಿ ಮಾಡಿರೋದು ಈ ಭಾರೀ ಹಗರಣದಲ್ಲಿನ ಪ್ರಮುಖ ಅಕ್ರಮಗಳು. ಇದು ಬೆಂಗಳೂರಿನ ಕೇವಲ 3 ವಲಯಗಳಲ್ಲಾದ ಅಕ್ರಮ. ರಾಜರಾಜೇಶ್ವರಿ ನಗರ, ಗಾಂಧಿನಗರ ಹಾಗೂ ಮಲ್ಲೇಶ್ವರಂನಲ್ಲಿ ನಡೆದ ಕಾಮಗಾರಿಯ ಕರ್ಮಕಾಂಡ ಇದು. ಈಗ ಈ ಹಣ ದುರ್ಬಳಕೆಯಾಗಿರುವ ಬಗ್ಗೆ ತಾಂತ್ರಿಕ ವಿಚಕ್ಷಣಾ ದಳ ವರದಿ ಮಾಡಿದೆ. ಈ ಹಗರಣದ ಕುರಿತು ತನಿಖೆ ನಡೆಸುವಂತೆ ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಪ್ರಕರಣವನ್ನು ಬಿಬಿಎಂಪಿಯ ಕಾರ್ಯಾಚರಣೆ ಪಡೆ ಅಂದ್ರೆ ಬಿಎಂಟಿಎಫ್ಗೆ ವಹಿಸಿದ್ದಾರೆ. ಆದರೆ ಈ ತನಿಖೆ ಯಾವುದೇ ಪ್ರಯೋಜನವನ್ನ ತರುವಂತೆ ಕಾಣ್ತಿಲ್ಲ. ಯಾಕಂದ್ರೆ ತನಿಖೆಗೆ ಬೇಕಾದ ಕಡತಗಳೇ ಪಾಲಿಕೆಯಲ್ಲಿ ಲಭ್ಯವಿಲ್ಲ. ಬೇಕಾಗಿರೋ ಕಡತಗಳು 10,109. ಆದರೆ ತಾಂತ್ರಿಕ ವಿಚಕ್ಷಣಾ ದಳಕ್ಕೆ ಸಿಕ್ಕಿರೋದು ಕೇವಲ 153 ಕಡತಗಳು ಮಾತ್ರ. ಯಾಕೆಂತಂದರೆ ಇವತ್ತೇನು 1539 ಕೋಟಿ ರೂಪಾಯಿದು ಗಾಂಧಿನಗರ, ಮಲ್ಲೇಶ್ವರಂ ಮತ್ತು ರಾಜರಾಜೇಶ್ವರಿ ನಗರ ಹೇಳ್ತಾ ಇದ್ದಾರೆ. ಇದರದ್ದು ಕೂಡ ಪೂರ್ತಿ ಕಡತ ಇಲ್ಲ ಅಂತ ಹೇಳ್ತಾರೆ. ಒಂದು ಸರಿ ಹೇಳ್ತಾರೆ ಕಡತಗಳಲ್ಲೂ ಟ್ಯಾಕ್ಸೇಷನ್ ಕಮಿಟಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಸರಿ ಹೇಳ್ತಾರೆ BMTF ಕಳಿಸಿದ್ದೀರಿ ಅಂತಾರೆ. ಬಟ್ ನನ್ನ ಪ್ರಶ್ನೆ ಇಷ್ಟೇ, ಟ್ಯಾಕ್ಸೇಷನ್ ಕಮಿಟಿ ಕಳಿಸ್ಬೇಕಾದ್ರೆ ಈಗಾಗಲೇ ಕಾಮಗಾರಿ ಮುಗ್ದಿರೋ ಅಂಥದ್ದು ಟ್ಯಾಕ್ಸೇಷನ್ ಕಮಿಟಿ ಕಳಿಸಿದ್ರೆ ಅವ್ರು ಏನು ಮಾಡ್ತಾರೆ? ಈ ತನಿಖೆಗೆ ಅಲಭ್ಯ ಕಡತಗಳ ಸಮಸ್ಯೆ ಒಂದೆಡೆಯಾದರೆ ಸಿಬ್ಬಂದಿ ಕೊರತೆ ಇನ್ನೊಂದು ನ್ಯೂನ್ಯತೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ ತಂತ್ರಜ್ಞರು ಇಲ್ಲ. ಹಾಗಾಗಿ ಕಾರ್ಯಾಚರಣೆ ಪಡೆ ತನಿಖೆ ನಡೆಸಲು ಸಮರ್ಥವಲ್ಲ. ಇವಿಷ್ಟು ತನಿಖೆಗೆ ಇರುವ ತೊಡಕುಗಳಾದರೆ ಪ್ರತಿಪಕ್ಷಗಳು ತನಿಖೆ ಕುರಿತು ಇನ್ನೊಂದು ಕಥೆಯನ್ನೇ ಹೇಳ್ತಿವೆ. ಇದು BMTFಗೆ ಕೊಟ್ಟರೆ ಈ ತನಿಖೆ ಅಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇಲ್ಲ. ನುರಿತ ಏನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಈ ಇಂಜಿನಿಯರ್ಸ್ ಇರ್ಬೋದು, ಆ ಥರ ಅಲ್ಲಿ ಸಿಬ್ಬಂದಿ ಇಲ್ಲ. ಅಲ್ಲಿ ಪೊಲೀಸ್ನವ್ರಿಗೆ ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಅವ್ಯವಹಾರ ಆಗಿದೆ, ಕಳಪೆಗಳಾಗಿದೆ, ಎಸ್ಟಿಮೇಟಲ್ಲಿ ಏನೇನು ತಪ್ಪುಗಳಾಗಿದೆ ಅದು ಕಂಡುಹಿಡಿಯೋದಕ್ಕೆ ಪೊಲೀಸ್ನವ್ರಿಗೆ ಗೊತ್ತಾಗೋದಿಲ್ಲ. ಒಟ್ನಲ್ಲಿ ಈ ಬಾರಿ ಹಗರಣದ ಸತ್ಯ ಹೊರಬರಬೇಕು ಅಂದರೆ ತನಿಖೆಯಾಗಬೇಕು. ಅದಕ್ಕೂ ಮೊದಲು ಕಡತಗಳು ಸಿಗಬೇಕು. ಅದಕ್ಕೆ ಮತ್ತೊಂದು ತನಿಖೆಯಾಗಬೇಕು. ಒಟ್ನಲ್ಲಿ ಇದು ತನಿಖೆಯೊಳಗೊಂದು ತನಿಖೆಯ ಕಥೆ. ಇದು ಬಗೆಹರಿಯುತ್ತಾ? ಪಾಲಿಕೆ ಇದನ್ನ ಹೇಗೆ ನಿಭಾಯಿಸುತ್ತೆ? ಉತ್ತರ ಇನ್ನೂ ಕಗ್ಗಂಟು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.